ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಏನಪ್ಪ ಅಂತ ಹೇಳಿದರೆ ಇವತ್ತಿನ ವಿಚಾರ ತುಂಬ ದುಃಖ ಆಗಿದೆ ನನಗೂ. ನಿಜವಾಗ್ಲೂ ಹೇಳಬೇಕು ಅಂದರೆ ನಾನು ಈ ಸುಮಾ ಗೌಡ ಅನ್ನೋರು ಸಾವಿನ ಸುದ್ದಿ ಕೇಳಿದಾಗ ನಿಜವಾಗ್ಲೂ ಯಾರು ಅನ್ನೋದು ನನಗೆ ಗೊತ್ತಿರಲಿಲ್ಲ. ನಾನು ಯೂಟ್ಯೂಬ್ ಇಷ್ಟೊಂದು ನೋಡ್ತಾ ಇದ್ದರೂ ಅವ್ರ ಪರಿಚಯ ಇರಲಿಲ್ಲ. ಸೊ ಯೂಟ್ಯೂಬಲ್ಲೆಲ್ಲ ನೋಡಬೇಕಾದ್ರೆ ಇವ್ರ ವಿಡಿಯೋ ಈ ಥರ ಸಾವು ನ್ಯಾಯವೇ ತುಂಬ ಎಲ್ಲರೂ ದುಃಖ ಆದಾಗ ಏನಪ್ಪ ಅಂತ ಹೇಳಿ ಅವ್ರ ಪ್ರೊಫೈಲ್ಗೆ ಹೋಗಿ ತೆಗೆದು ನೋಡಿದಾಗ ತುಂಬಾ ದುಃಖ ಆಯಿತು. ಅದು ಇಷ್ಟು ಚಿಕ್ಕ ಏಜಿಗೆ, ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೆಲ್ಲ ಸಾಧನೆ ಮಾಡಿ ಇಷ್ಟು ಖುಷಿಯಾಗಿ ಮಕ್ಕಳ ಜೊತೆ ಅವ್ರ ಜೊತೆ ಇದ್ದರನ್ನ ದೇವರು ಇಷ್ಟು ಬೇಗ ಕರ್ಕೋಬಾರ್ದು ಅಂತ ತುಂಬಾ ಫೀಲ್ ಆಯಿತು. ಸಾವು ಯಾರಿಗಾದರೂ ಕಟ್ಟಿಟ್ಟು ಬುತ್ತಿ, ಆದರೆ ಸಾಯೋದಕ್ಕೂ ದೇವರು ಕಳ್ಕೊಳ್ಳೋದಕ್ಕೂ ಒಂದು ವಯಸ್ಸು ಅಂತ ಇರುತ್ತೆ ಅಲ್ವಾ. ಇಷ್ಟು ಚಿಕ್ಕ ವಯಸ್ಸಿಗೆ ಏನೋ ಒಂದು ಕ್ಯಾನ್ಸರ್ ಅಂತ ರೋಗ ಬಂದು ಆ ಚಿಕ್ಕ ಗುಳ್ಳೆನೇ ಇಷ್ಟು ದೊಡ್ಡದಾಗಿ ಅವರ ಜೀವನೇ ತಗೊಂಡೋಗಿದೆ. ಇವ್ರನ್ನೆಲ್ಲ ನೋಡಿಬಿಟ್ರೆ ಎಷ್ಟು ಭಯ ಆಗುತ್ತಪ್ಪ ಅಂತ ಹೇಳಿದರೆ ನಿಜವಾಗ್ಲೂ ಅದಕ್ಕೆ ಹೇಳೋದು, ಮನುಷ್ಯ ಇರಬೇಕಾದ್ರೆ ಎಲ್ಲರ ಹತ್ರನೂ ಚೆನ್ನಾಗಿದ್ಬಿಡಿ, ಖುಷಿಯಾಗಿದ್ಬಿಡಿ ಅಂತ. ಆದ್ರೂ ಇವರು ಇರೋಷ್ಟು ದಿನ ಎಲ್ಲರ ಜೊತೆಗೆ ಖುಷಿಯಾಗಿದ್ದು ತುಂಬಾ ಹೆಸರು ಉಳಿಸ್ಕೊಂಡು ಹೋಗಿದ್ದಾರೆ ನೋಡಿ. ಹುಟ್ಟಿದ ಮೇಲೆ ಒಂದು ನಮ್ಮ ಸತ್ತ ಮೇಲೂ ಸಹ ನಮ್ಮ ಹೆಸರನ್ನ ನೆನ್ಪಿಟ್ಕೋಬೇಕಂತೆ, ಆ ರೀತಿ ಇವರು ಇದ್ದು ಹೋಗಿದ್ದಾರೆ. ಸಾಧನೆ ಮಾಡೋಕ್ಕೆ ಯಾವ ಜಾಗ ಏನೋ ಇವರನ್ನೇ ನಾವು ಸ್ಫೂರ್ತಿಯಾಗಿ ಇಟ್ಕೋಬೇಕು ಅಂತ ಹೇಳ್ತೀನಿ. ಸೊ ಇಂಥ ಕೆಟ್ಟ ಪ್ರಪಂಚದಲ್ಲಿ ಇರಬಾರ್ದು ಅಂತಲೇ ಹೋಗಿದ್ದಾರೇನೋ ಗೊತ್ತಿಲ್ಲ. ಬಟ್ ಆದ್ರೂ ಇವರು ಸಾವು ನನಗೇನೋ ನ್ಯಾಯ ಅಂತ ಅನ್ನಿಸ್ತಿಲ್ಲ. ನಂಗೆ ಯಾರೋ ಅವ್ರು ಗೊತ್ತಿಲ್ಲ. ಸೊ ಇವತ್ತು ಸರ್ಚ್ ಮಾಡಿ ನೋಡಿದಾಗ ಗೊತ್ತಾಯಿತು. ಎಲ್ಲರೂ ಯೂಟ್ಯೂಬಲ್ಲೆಲ್ಲ ಹಾಕ್ತಿದ್ದಾರೆ ಯಾರಪ್ಪ ಇರ್ಬೋದು ಅನ್ನೋ ಒಂದು ಇದಕ್ಕೆ ನೋಡಿದೆ. ನಾನು ತುಂಬಾ ನೋಡಿಬಿಟ್ಟು ನಾನು ಸಂಜೆಯಿಂದ ಇದೇ ಕೆಲಸ ಮಾಡಿದ್ದೀನಿ. ಅವ್ರ ಪ್ರೊಫೈಲ್ಗೆ ಹೋಗಿ ಎಲ್ಲದನ್ನು ನೋಡಿ, ಅಪ್ಪ ದೇವರೇ ಯಾಕಪ್ಪ ಈ ಥರ ಶಿಕ್ಷೆ ಕೊಟ್ಟೆ ಅಂತೇಳಿ. ನಿಜವಾಗ್ಲೂ ದೇವರೇ ನಿಮಗೆ ಒಂದು ಕ್ಷಣ ನೆನೆಸ್ಕೊಂಡ್ಬಿಟ್ರೆ ಎಂತೆಂಥರಿಗೂ ಸಾವು ಬಯಸ್ತಾ ಇರೋರಿಗೆ ಸಾವು ಕೊಡ್ತಾ ಇಲ್ಲ. ನೀನು ಸಾವನ್ನೇ ಬಯಸ್ತೀರಿ ಅಂತ ಇಂಥ ಒಳ್ಳೆ ಖುಷಿಯಾಗಿ ಎಲ್ಲರ ಜೊತೆ ಇರೋ ಖುಷಿನೇ ನೋಡಿಬಿಟ್ಟು ನೀವು ದೇವರೇ ಕರ್ಕೊಂಡು ಹೋದೇನೋ ಅಂತ ಒಂದೊಂದು ಸರಿ ಸಿಟ್ಟು ಬಂದುಬಿಡುತ್ತೆ. ಒಳ್ಳೆಯವ್ರಿಗೆ ಕಾಲ ಇಲ್ಲ ಈ ಪ್ರಪಂಚದಲ್ಲಿ ಅನ್ನೋದಕ್ಕೆ ಇದೊಂದೇ ಅಂತ ನಾನು ಹೇಳ್ತೀನಿ ನೋಡಿ. ಇಷ್ಟು ಖುಷಿಯಾಗಿ ಇಷ್ಟು ಒಳ್ಳೆಯದಾಗಿ ತುಂಬಾ ಬೇಜಾರಾಗ್ತಾ ಇದೆ, ಏನೇ ಹೇಳೋಕ್ಕಾಗ್ತಿಲ್ಲ.